ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಪ್ರಾಪರ್ಟಿ. ನಾನು ರಾಹುಲ್ ದಯಾನ್. ಬೆಂಗಳೂರಿನ ಬಾಡಿಗೆ ವ್ಯವಸ್ಥೆ ಕೇವಲ ವಾಸ್ತವ್ಯಕ್ಕಾಗಿ ಜನ ಮಾಡಿಕೊಂಡ ವ್ಯವಸ್ಥೆ ಅಲ್ಲ, ಬದಲಾಗಿ ವೇಗವಾಗಿ ಬೆಳೀತಾ ಇರುವ ಹೂಡಿಕೆಯ ವ್ಯವಸ್ಥೆಯಾಗಿ ಈಗ ಬದಲಾಗಿದೆ. ಇನ್ನು ಬೆಂಗಳೂರಿನ ಬಾಡಿಗೆ ವ್ಯವಸ್ಥೆ ಇದೆಯಲ್ಲ, ಇದು ಇನ್ನೂ ವೇಗವಾಗಿ ಬೆಳೀತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಪ್ರತಿನಿತ್ಯ ಬೆಂಗಳೂರು ಜನಸಂಖ್ಯೆಯಲ್ಲಿ ದೊಡ್ಡದಾಗ್ತಾ ಇರೋದು, ಜೊತೆಗೆ ಬೃಹತ್ ಟೆಕ್ ಉದ್ಯೋಗಿಗಳ ಕಾರಣದಿಂದ. ಇದರೊಟ್ಟಿಗೆ ಸಪ್ಲೈ ಹಾಗೂ ಡಿಮ್ಯಾಂಡ್ನಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇರೋದು. ಇದರಿಂದ ಏನಾಗಿದೆ ಅಂತಂದರೆ, ಬೆಂಗಳೂರಿನ ಬಾಡಿಗೆ ದರಗಳು ವಾರ್ಷಿಕವಾಗಿ 7% ಏರಿಕೆ ಕಂಡಿದೆ. ಇಡೀ ದೇಶದಲ್ಲೇ ಇದು ಅತಿ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಹೌದು, ಅತಿ ಹೆಚ್ಚು ಬಾಡಿಗೆ ಆದಾಯ ಅಂದರೆ ರೆಂಟಲ್ ಈಲ್ಡ್ ತಂದುಕೊಡುವಂಥ ಭಾರತದ ಪ್ರಮುಖ ಮಾರುಕಟ್ಟೆಯಾಗಿ ನಮ್ಮ ಬೆಂಗಳೂರು ಹೊರಹೊಮ್ಮಿದೆ. ಈ ರಿಯಲ್ ಎಸ್ಟೇಟ್ ಬೆಳವಣಿಗೆಗೆ ಪ್ರಮುಖ ಕಾರಣ ಅಂತಂದರೆ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಅಂದರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ಗಳು ಅಂತ ಏನು ಕರಿತೀವಿ, ಇವುಗಳು ವೇಗವಾಗಿ ವಿಸ್ತರಣೆ ಆಗ್ತಾ ಇರೋದ್ರಿಂದ. ಇನ್ನು ಭಾರತದ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳ ಕಚೇರಿಗಳ ಬಾಡಿಗೆ ವ್ಯವಹಾರಗಳಲ್ಲಿ ಬೆಂಗಳೂರು ಸತತವಾಗಿ ಸುಮಾರು ಅರ್ಧದಷ್ಟು ಪಾಲನ್ನು ಪಡೆದುಕೊಳ್ತಾ ಇದೆ. ಬಹುರಾಷ್ಟ್ರೀಯ ಕಂಪನಿಗಳು ಪ್ರಮುಖ ಕಾರಿಡಾರ್ಗಳ ಉದ್ದಕ್ಕೂ ಕೂಡ ಬೃಹತ್ R&D ಕೇಂದ್ರಗಳನ್ನು ಸ್ಥಾಪನೆ ಮಾಡಿದಾಗ ಸಾವಿರಾರು ಶ್ರೀಮಂತ ಉದ್ಯೋಗಿಗಳು ಏಕಕಾಲದಲ್ಲಿ ಇಲ್ಲಿಗೆ ವಲಸೆ ಬರ್ತಾರೆ. ಈ ಭಾರೀ ವಲಸೆ ವಸತಿ ಮಾರುಕಟ್ಟೆಯ ಪೂರೈಕೆಗಿಂತ ತೀರಾ ಹೆಚ್ಚಾಗಿದೆ. ಅಂದರೆ ಸಪ್ಲೈಗಿಂತ ಡಿಮ್ಯಾಂಡ್ ಹೆಚ್ಚು. ಇದ್ಯಾಕೆ ಅಂತಂದರೆ, ಕೋವಿಡ್ ಅವಧಿಯಲ್ಲಿ ಹೊಸ ಮನೆಗಳ ನಿರ್ಮಾಣ ಕಾರ್ಯ ನಿಧಾನಗತಿಯಲ್ಲಿ ಸಾಗಿತ್ತು. ಇದರ ಪರಿಣಾಮವಾಗಿ ತಕ್ಷಣವೇ ವಾಸ ಮಾಡೋಕ್ಕೆ ಸಿದ್ಧ ಇರುವಂಥ ರೆಡಿ ಟು ಮೂವ್ ಇನ್ ಈ ಅಪಾರ್ಟ್ಮೆಂಟ್ಗಳಿಗೆ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಅಲ್ಲದೆ ಆಸ್ತಿ ಖರೀದಿ ಬೆಲೆಗಳು ವಾರ್ಷಿಕವಾಗಿ ಸುಮಾರು 12% ಹೆಚ್ಚಾಗ್ತಾ ಇರೋದ್ರಿಂದ ಮೊದಲ ಬಾರಿಗೆ ಮನೆ ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದವರಿಗೆ ಇದು ಅಸಾಧ್ಯವಾಗ್ತಾ ಇದೆ. ಯಾಕೆ ಅಂತಂದರೆ, ಬೆಲೆಗಳು ಅವರ ಬಜೆಟನ್ನು ಮೀರ್ತಾ ಇದೆ. ಇದು ಅವರು ನಿರಂತರವಾಗಿ ಬಾಡಿಗೆದಾರರಾಗಿಯೇ ಉಳಿಯುವಂತೆ ಮಾಡ್ತಾ ಇದೆ. ಇದರಿಂದಾಗಿ ಬಾಡಿಗೆ ಮಾರುಕಟ್ಟೆ ಅತ್ಯಂತ ಪ್ರೆಷರ್ ಸಿಚುವೇಷನಲ್ಲಿ ಮುಂದುವರೆದಿದೆ. ಈ ಮಾರುಕಟ್ಟೆ ಬದಲಾವಣೆಗಳು ಪ್ರಾದೇಶಿಕವಾಗಿ ಒಂದು ವಿಶಿಷ್ಟವಾದ ಹಾಟ್ಸ್ಪಾಟ್ಗಳನ್ನು ಮತ್ತು ಸಣ್ಣ ಮಾರುಕಟ್ಟೆಗಳನ್ನು ಅಂದರೆ ಈ ಮೈಕ್ರೋ ಮಾರ್ಕೆಟ್ಸ್ಗಳನ್ನು ಇವುಗಳಲ್ಲಿ ಏರುಪೇರುಗಳನ್ನು ಸೃಷ್ಟಿ ಮಾಡಿದೆ. ಬೆಳ್ಳಂದೂರು, ಮರತಹಳ್ಳಿ ಮತ್ತು HSR ಲೇಔಟ್ಗಳನ್ನು ಒಳಗೊಂಡಿರುವಂಥ ಔಟರ್ ರಿಂಗ್ ರೋಡ್ ಕಾರಿಡಾರ್ ಅತ್ಯಂತ ಪೈಪೋಟಿ ಇರುವಂಥ ಪ್ರದೇಶ. ಇಲ್ಲಿನ ಸ್ಥಳೀಯ ಸಂಚಾರ ದಟ್ಟಣೆಯ ಸಮಸ್ಯೆ ಹೊರತಾಗಿ ಕೂಡ ಕಾರ್ಪೊರೇಟ್ ಟೆಕ್ ಪಾರ್ಕ್ಗಳಿಗೆ ಹತ್ತಿರವಿರುವಂಥ ಕಾರಣದಿಂದಾಗಿ ಗೇಟೆಡ್ ಸೊಸೈಟಿಗಳಲ್ಲಿರುವಂಥ ಸಾಮಾನ್ಯ 2 BHK ಅಪಾರ್ಟ್ಮೆಂಟ್ಗಳಿಗೆ ಮನೆ ಮಾಲೀಕರು ತಿಂಗಳಿಗೆ 70,000 ರಿಂದ 80,000 ರೂಪಾಯಿಗಳಿಗಿಂತ ಹೆಚ್ಚು ಬಾಡಿಗೆಯನ್ನು ವಸೂಲಿ ಮಾಡೋಕ್ಕೆ ಸಾಧ್ಯವಾಗ್ತಾ ಇದೆ. ಇದೇ ರೀತಿ ವೈಟ್ಫೀಲ್ಡ್ ಮತ್ತು ಸರ್ಜಾಪುರ ರಸ್ತೆಗಳು ಕೂಡ ಭಾರೀ ಪ್ರಮಾಣದ ಈ ಕಾಂಪೌಂಡ್ ರೆಂಟ್ ಹೈಕ್ಸ್ ಅಂತ ಏನು ಹೇಳ್ತೀವಿ, ಆ ಏರಿಕೆಯನ್ನು ಕಂಡಿವೆ. ಮತ್ತೊಂದು ಕಡೆ ಏರ್ಪೋರ್ಟ್ಗೆ ಹತ್ತಿರ ಇರುವಂಥ ನಾರ್ತ್ ಬೆಂಗಳೂರು ಪ್ರದೇಶದಲ್ಲಿ ಹೊಸ ವಾಣಿಜ್ಯ ಮೂಲಸೌಕರ್ಯಗಳು ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಈ ಭಾಗ ವಸತಿ ಬೇಡಿಕೆಯನ್ನು ತನ್ನತ್ತ ಸೆಳೆಯುವತ್ತ ಅತ್ಯಂತ ವೇಗವಾಗಿ ಹೆಜ್ಜೆ ಇಡ್ತಾ ಇದೆ. ಗಗನಕ್ಕೇರ್ತಾ ಇರುವ ಬಾಡಿಗೆಗಳ ಹೊರೆ ವಿಚಿತ್ರ ಅನ್ನೋ ರೀತಿಯಲ್ಲಿ ಆನ್ ರೆಂಟ್ ಜೀವನ ಶೈಲಿಯನ್ನು ವೇಗವಾಗಿ ಬೆಳೆಸ್ತಾ ಇದೆ. ಸುಲಭವಾಗಿ ಶಿಫ್ಟ್ ಆಗೋಕ್ಕೆ ಸಾಧ್ಯ ಅಂತ ಮತ್ತು ತಮ್ಮ ಉಳಿತಾಯದ ಹಣವನ್ನು ಕ್ರೋಢೀಕರಿಸೋದಕ್ಕೆ ಈ ಯಂಗ್ ಪ್ರೊಫೆಷನಲ್ಸ್ ಮನೆ ಖರೀದಿ ಮಾಡೋದ್ರಿಂದ ಸಂಪೂರ್ಣವಾಗಿ ದೂರ ಉಳಿತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸೆಕ್ಯುರಿಟಿ ಡೆಪಾಸಿಟ್ ಕೂಡ ಅತ್ಯಂತ ಹೆಚ್ಚಾಗಿರೋದ್ರಿಂದ ಅದನ್ನು ತಪ್ಪಿಸೋಕೆ ಕೋಲಿವಿಂಗ್ ಸ್ಥಳಗಳನ್ನು ವ್ಯಾಪಕವಾಗಿ ಜನರು ಆಯ್ಕೆ ಮಾಡಿಕೊಳ್ತಿದ್ದಾರೆ. ಇದರ ಜೊತೆಗೆ ಪೀಠೋಪಕರಣಗಳು ಮತ್ತು ಗೃಹೋಪಯೋಗಿ ಉಪಕರಣಗಳನ್ನು ಸಬ್ಸ್ಕ್ರಿಪ್ಷನ್ ಮಾದರಿಯಲ್ಲಿ ಪಡೆಯುವಂಥ ಪದ್ಧತಿ ಹೆಚ್ಚಾಗಿದೆ. ಯಾಕಂದರೆ 1 ವರ್ಷದ ನಂತರ ಮತ್ತೊಂದು ಕಡೆಗೆ ಬದಲಾಯಿಸಬೇಕಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ತಾವು ಕೊಂಡ್ಕೊಳ್ಳುವಂಥ ವಸ್ತುಗಳು ಆ ಮೌಲ್ಯ ಕಳೆದುಕೊಳ್ಳುವಂಥ ಅಂದರೆ ಡಿಪ್ರಿಷಿಯೇಟಿಂಗ್ ಆಗುವಂಥ ಭಯ ಇದೆ. ಹೀಗಾಗಿ ವಸ್ತುಗಳ ಮೇಲೆ ಹೂಡಿಕೆ ಮಾಡೋ ಬದಲು ತಿಂಗಳ ಶುಲ್ಕವನ್ನು ಪಾವತಿ ಮಾಡೋದು ಒಳ್ಳೆಯದು ಅನ್ನುವಂಥದ್ದು ಬಾಡಿಗೆದಾರರ ಒಂದು ಅಭಿಪ್ರಾಯ. ಇದನ್ನು ಅವರು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಆದರೆ ಈ ಅತಿಯಾದ ಬೆಳವಣಿಗೆ ಬಾಡಿಗೆದಾರರು ಮತ್ತು ಮನೆ ಮಾಲೀಕರ ನಡುವೆ ತೀವ್ರ ಘರ್ಷಣೆಗೆ ಕಾರಣವಾಗಿದೆ. ಅಪಾರ್ಟ್ಮೆಂಟ್ಗಳಿಗಾಗಿ ನಡೆಯುವಂಥ ಪೈಪೋಟಿ ಮತ್ತು ದಿಢೀರನೆ 30% ಬಾಡಿಗೆ ಏರಿಕೆ ಆಗೋದು ಸಾರ್ವಜನಿಕವಾಗಿ ತೀವ್ರ ಆಕ್ರೋಶಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ವಿಶೇಷವಾಗಿ ನೀರಿನ ಅಭಾವದಂತಹ ಸ್ಥಳೀಯ ನಾಗರಿಕ ಸಮಸ್ಯೆಗಳ ನಡುವೆ ಈ ಬಾಡಿಗೆ ಏರಿಕೆಗಳು ತೀವ್ರ ಅಸಮಾಧಾನವನ್ನು ಮೂಡಿಸ್ತಾ ಇವೆ. ಇತ್ತೀಚಿನ 2026ರ ಆರ್ಥಿಕ ಸ್ಥಿರತೆ ನಗರದ ಹೊರವಲಯದ ಉಪನಗರಗಳಲ್ಲಿ ಬಾಡಿಗೆ ದರಗಳಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆಯನ್ನು ತಂದಿದ್ರೂ ಕೂಡ ಟೆಕ್ ಪಾರ್ಕ್ಗಳಿಗೆ ಹತ್ತಿರವಿರುವಂಥ ಪ್ರದೇಶಗಳು ಮಾತ್ರ ಹೆಚ್ಚಿನ ದರವನ್ನೇ ಕಾಯ್ದುಕೊಂಡಿವೆ. ಇದು ನಗರದ ಬಾಡಿಗೆ ವ್ಯವಸ್ಥೆಯ ಸ್ವರೂಪವನ್ನು ಒಂದು ರೀತಿ ಪರ್ಮನೆಂಟ್ ಆಗಿ ಬದಲಾಯಿಸಿಬಿಟ್ಟಿದೆ. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.